ವೆಲ್ಕಮ್. ನಮ್ಮ ಮ್ಯೂಚುವಲ್ ಫಂಡ್ ವಿಡಿಯೋ ಸರಣಿಗೆ ವೆಲ್ಕಮ್. ಮುಂದಿನ ಕೆಲವು ವಿಡಿಯೋಗಳಲ್ಲಿ ನಾನು ನಿಮ್ಮೊಂದಿಗೆ ಪರ್ಸನಲ್ ಫೈನಾನ್ಸ್, ವಿಶೇಷವಾಗಿ ಮ್ಯೂಚುವಲ್ ಫಂಡ್ಗಳ ಕುರಿತು ಮಾತನಾಡುತ್ತೇನೆ. ಈ ಸರಣಿ ಮುಗಿಯುವ ವೇಳೆಗೆ ನೀವು ನಿಮ್ಮ ಹೂಡಿಕೆ ಪ್ರಯಾಣವನ್ನು ಮ್ಯೂಚುವಲ್ ಫಂಡ್ಗಳ ಮೂಲಕ ಯೋಚಿಸಬಹುದಾದ ಜ್ಞಾನವನ್ನು ಪಡೆಯುತ್ತೀರೆಂದು ನಾನು ಬಯಸುತ್ತೇನೆ. ಇದನ್ನು ನಾನು ನಿಮಗೆ ವಿವರಿಸಲು ಒಂದು ಕಥೆಯನ್ನು ಹೇಳುತ್ತೇನೆ. ಅದು 3 ಹೆಣ್ಣು ಮಕ್ಕಳ ಕತೆ. ಒಬ್ಬ ತಂದೆಗೆ 3 ಹೆಣ್ಣು ಮಕ್ಕಳಿದ್ದರು. ಅವರು 20ನೇ ಹುಟ್ಟುಹಬ್ಬದಂದು ತಂದೆ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಉಡುಗೊರೆ ಕೊಟ್ಟರು. 20 ರಿಂದ 65 ವರ್ಷದವರೆಗೆ ಪ್ರತಿ ವರ್ಷ 50,000 ಕೊಡುವುದಾಗಿ ಭರವಸೆ ನೀಡಿದರು. ಅವರು ಆ ಹಣವನ್ನು ಬೇಕಾದಂತೆ ಬಳಸಬಹುದು ಅಥವಾ 12% ಬಡ್ಡಿ ಬರುವ ಕಡೆ ಹೂಡಿಕೆ ಮಾಡಬಹುದು. ಮೊದಲನೇ ಮಗಳು 20 ರಿಂದ 28 ವರ್ಷದವರೆಗೆ ಪ್ರತಿ ವರ್ಷ 50,000 ಹೂಡಿಕೆ ಮಾಡಿದಳು. ಒಟ್ಟು 4.5 ಲಕ್ಷ ಆಯಿತು. ಆದರೆ 29 ರಿಂದ 65 ವರ್ಷದವರೆಗೆ ಹಣವನ್ನು ಖರ್ಚು ಮಾಡಿದಳು. ಎರಡನೇ ಮಗಳು ಮೊದಲ 8 ವರ್ಷ ಎಲ್ಲ ಖರ್ಚು ಮಾಡಿದಳು. ನಂತರ 28 ರಿಂದ 36ರವರೆಗೆ ಪ್ರತಿ ವರ್ಷ 50,000 ಉಳಿಸಿದಳು. ಅದು ಕೂಡ 4.5 ಲಕ್ಷ ಅಮೌಂಟ್ ಉಳಿಸಿದಳು. ನಂತರ ಉಳಿದ ಎಲ್ಲ ಹಣವನ್ನು ಖರ್ಚು ಮಾಡಿದಳು. ಮೂರನೇ ಮಗಳು 20 ರಿಂದ 28ರವರೆಗೆ ಎಲ್ಲ ಹಣ ಖರ್ಚು ಮಾಡಿ ಅದರ ಮೇಲೆ 28 ರಿಂದ 65 ವರ್ಷದವರೆಗೆ ಪ್ರತಿ ವರ್ಷ 50,000 ಹೂಡಿಕೆ ಮಾಡಿದ್ಳು. ಅವಳು ಹೂಡಿಕೆ ಮಾಡಿದ ಹಣ 19 ಲಕ್ಷ. 65 ವರ್ಷ ಆಗಿದ ನಂತರ ಆ 3 ಜನದ ಒಟ್ಟು ಕಾರ್ಪೋದು ಎಷ್ಟಾಯಿತು ಅಂತ ನೋಡೋದಾದರೆ, ಮೊದಲನೇ ಮಗಳು 4.5 ಲಕ್ಷ ಇನ್ವೆಸ್ಟ್ ಮಾಡಿ 4,98 ಲಕ್ಷ ಅವಳು ದುಡ್ಡು ಮಾಡಿರ್ತಾಳೆ. ಎರಡನೇ ಮಗಳು 4.5 ಲಕ್ಷ ಇನ್ವೆಸ್ಟ್ ಮಾಡಿ 1,98 ಲಕ್ಷ ಗಳಿಸಿರ್ತಾಳೆ. ಮೂರನೇ ಮಗಳು 19 ಲಕ್ಷ ಇನ್ವೆಸ್ಟ್ ಮಾಡಿ 3,05 ಲಕ್ಷ ಗಳಿಸಿರ್ತಾಳೆ. ನೀವು ಗಮನಿಸಿದ್ರಾ? ಮೊದಲ ಮಗಳು ಅತಿ ಕಡಿಮೆ ಹಣ ಹೂಡಿದರೂ ಅವಳಿಗೆ ಹೆಚ್ಚು ಸಿಕ್ಕಿತು. ಕಾರಣ ಏನು ಗೊತ್ತಾ? ಟೈಮ್. ಅವಳು ತನ್ನ ಹೂಡಿಕೆಗೆ 45 ವರ್ಷಗಳ ಕಾಲಾವಕಾಶ ಕೊಟ್ಟಳು. ಎರಡನೇ ಮಗಳು 38 ವರ್ಷ, ಮೂರನೇ ಮಗಳು 37 ವರ್ಷ. ಹೀಗಾಗಿ ಹೆಚ್ಚು ಹಣ ಉಳಿಸುವುದಕ್ಕಿಂತ ಬೇಗ ಪ್ರಾರಂಭಿಸುವುದು ಹೆಚ್ಚು ಮುಖ್ಯ. ನೀವು ಕೂಡ ಬೇಗ ಮ್ಯೂಚುವಲ್ ಫಂಡಲ್ಲಿ ಪ್ರಾರಂಭಿಸಿಲ್ಲ ಅಂದರೆ ಇನ್ನೂ ತಡ ಆಗಿಲ್ಲ, ಈಗಲೇ ಪ್ರಾರಂಭಿಸಿ. ಸಾಧ್ಯವಾದಷ್ಟು ದೀರ್ಘಕಾಲ ನಿರಂತರ ಹೂಡಿಕೆ ಮಾಡಿ. ಈ ಅನುಭವದಿಂದ ನನಗೆ ಈ ವಿಡಿಯೋ ಸರಣಿಯಲ್ಲಿ 2 ಗುರಿಗಳಿವೆ. ನಿಮಗೆ ಮ್ಯೂಚುವಲ್ ಫಂಡ್ಗಳ ಅರಿವು ಮೂಡಿಸುವುದು ಮೊದಲನೆಯದಾಗಿ, ಎರಡನೆಯದಾಗಿ ನಿಮ್ಮ ಹೂಡಿಕೆ ಪ್ರಯಾಣವನ್ನು ಪ್ರಾರಂಭಿಸಲು ಪ್ರೇರೇಪಿಸುವುದು. ಮತ್ತು ಎಷ್ಟೇ ಚಿಕ್ಕದಾದರೂ ಅದು ಪರವಾಗಿಲ್ಲ. ಕೊನೆಯಲ್ಲಿ ಜನರು ಪರ್ಸನಲ್ ಫೈನಾನ್ಸ್ ಎಂದರೆ ಜಟಿಲ, ಮ್ಯಾಕ್ಸ್ ಅನ್ಕೊತಾರೆ. ಆದ್ದರಿಂದ ಎಷ್ಟೊಂದು ಜನ ಫೈನಾನ್ಷಿಯಲ್ ಅಡ್ವೈಸರ್ನ ನೇಮಿಸ್ಕೊಂತಾರೆ. ಆದರೆ ಅನೇಕ ಅಡ್ವೈಸರ್ಗಳು ತಮ್ಮ ಕಮಿಷನ್ ಹೆಚ್ಚು ಸಿಗುವ ಉತ್ಪನ್ನಗಳನ್ನು ಮಾರ್ತಾರೆ ಹೊರತು ನಿಮಗೆ ಲಾಭವಾಗುವಂಥ ಸಲಹೆ ಕೊಡುವುದು ಬಹಳ ವಿರಳ. ಪರ್ಸನಲ್ ಫೈನಾನ್ಸನ್ನು ಪರ್ಸನಲ್ ಎಂದು ಕರೆಯುವ ಕಾರಣವೇ ನಿಮ್ಮ ಜೀವನಕ್ಕೆ ನೀವು ತೀರ್ಮಾನ ಮಾಡಬೇಕು. ಅಂದರೆ ಮ್ಯಾಕ್ಸ್ ಕೂಡ ತುಂಬ ಸರಳ. ಮುಂದಿನ ವಿಡಿಯೋದಲ್ಲಿ ಈ ಸರಳ ಮ್ಯಾಕ್ಸ್ ಬಗ್ಗೆ ನಿಮಗೆ ತಿಳಿಸುತ್ತೇನೆ. ನೀವು ನಿಮ್ಮ ಹೂಡಿಕೆ ಪ್ರಯಾಣವನ್ನು ಯಾವ ವಯಸ್ಸಿನಲ್ಲಿ ಪ್ರಾರಂಭಿಸಿದ್ದೀರಿ, ನಿಮ್ಮ ಕತೆ ಏನು, ಕಾಮೆಂಟ್ ಮಾಡಿ ನನ್ನ ಹತ್ರ ಹಂಚ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.